ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧದ ಸಲ್ಲಿಂಗ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಹಾಸನದ ಜಿಲ್ಲಾ ಪೊಲೀಸ್ ಕಚೇರಿ ತಲುಪಿದೆ ಸಂತ್ರಸ್ತ ಕೊಟ್ಟಿರುವಂತ ದೂರು. ಇದು ಪವರ್ ಟಿವಿ ವರದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ನಿನ್ನೆ ಬೆಂಗಳೂರಿನ ಡಿಜಿ ಕಚೇರಿಗೆ ಆ ಸಂತ್ರಸ್ತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದ. ಕಂಪ್ಲೇಂಟ್ ಕೊಡುವ ಸಂದರ್ಭದಲ್ಲೇ ಹಾಸನ ಎಸ್ಪಿಗೆ ಆ ದೂರಿನ ಪ್ರತಿಯನ್ನ ಆತ ಮೇಲ್ ಮಾಡಿದ್ದ. ದೂರು ಮೇಲ್ ಮಾಡಿದ್ದ ಬಗ್ಗೆ ವಿಡಿಯೋ ಹೇಳಿಕೆಯಲ್ಲಿ ಮಾಹಿತಿ ಸಿಕ್ಕಿದೆ. ಎಸ್ಪಿ ಕಚೇರಿಗೆ ಬಂದ ದೂರನ್ನ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಗೆ ವರ್ಗಾಯಿಸಲಾಗಿದೆ. ಪ್ರಜ್ವಲ್ ಬಳಿಕ ಸೂರಜ್ ರೇವಣ್ಣ ಕೂಡ ಅರೆಸ್ಟ್ ಆಗ್ತಾರಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಸಹೋದರ ಪ್ರಜ್ವಲ್ ರೇವಣ್ಣ ರೇಪ್ ಕೇಸ್ನಲ್ಲಿ ಜೈಲು ಪಾಲಾಗಿ ಕಂಬಿ ಎಣಿಸ್ತಾ ಇದ್ದಾರೆ. ಅತ್ಯಾಚಾರ ಮತ್ತು ಅಪಹರಣ ಪ್ರಕರಣದಲ್ಲಿ ವಿಚಾರಣೆಯನ್ನ ಪ್ರಜ್ವಲ್ ಎದುರಿಸ್ತಾ ಇದ್ದಾನೆ. ತಂದೆ ಎಚ್ ಡಿ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಇದೆ. ತಂದೆ ರೇವಣ್ಣ ಜೈಲು ವಾಸದ ನಂತರ ಜಾಮೀನಿನ ಮೇಲೆ ಅವರು ಸದ್ಯ ಹೊರಗಿದ್ದಾರೆ. ತಾಯಿ ಭವಾನಿ ರೇವಣ್ಣ ವಿರುದ್ಧ ಸಂತ್ರಸ್ತೆ ಅಪಹರಣ ಪ್ರಕರಣ ಕೂಡ ದಾಖಲಾಗಿದೆ. ತಾಯಿ ಭವಾನಿ ರೇವಣ್ಣಗೂ ಜಾಮೀನು ಸಿಕ್ಕಿದ್ದು ಅವರು ಕೂಡ ತನಿಖೆಯನ್ನ ಫೇಸ್ ಮಾಡ್ತಾ ಇದ್ದಾರೆ. ಸೊ ಪ್ರಜ್ವಲ್ ಬಳಿಕ ಸೂರಜ್ ರೇವಣ್ಣ ಕೂಡ ಹಾಗಾದ್ರೆ ಅರೆಸ್ಟ್ ಆಗ್ತಾರಾ? ಯಾಕಂತಂದ್ರೆ ಅವರ ತಂದೆ, ಅವರ ತಾಯಿ, ಅವರ ಸಹೋದರ ಎಲ್ಲರದ್ದು ಯಾವ್ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸದ್ಯ ಅತ್ಯಾಚಾರ ಮತ್ತು ಅಪಹರಣ ಪ್ರಕರಣದಲ್ಲಿ ವಿಚಾರಣೆಯನ್ನ ಫೇಸ್ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ, ಮಾಜಿ ಸಂಸದರು. ಮತ್ತೊಂದು ಕಡೆ ತಂದೆ ಎಚ್ ಡಿ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಇದೆ. ಅವರು ಕೂಡ ಜೈಲು ವಾಸ ಅನುಭವಿಸಿ ಆನಂತರ ಬೇಲ್ ಮೇಲೆ ಹೊರಗಿದ್ದಾರೆ. ಮತ್ತೊಂದು ಕಡೆ ತಾಯಿ ಭವಾನಿ ರೇವಣ್ಣ ವಿರುದ್ಧ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡದಂತ ಕೇಸ್ ಕೂಡ ಅವರ ಮೇಲೆ ದಾಖಲಾಗಿದೆ. ಅವ್ರಿಗೆ ಬೇಲ್ ಸಿಕ್ಕಿದೆ. ಬಟ್ ಈ ತನಿಖೆಯನ್ನ ಅವರು ಕೂಡ ಫೇಸ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈತನ ವಿಚಾರ. ಹೊಳೆನರಸೀಪುರ ಠಾಣೆಗೆ ಸಂತ್ರಸ್ತ ಬಂದಿದ್ದಾನೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹೊಳೆನರಸೀಪುರ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಕಂಪ್ಲೇಂಟ್ ಫೈಲ್ ಆಗಿದೆ, ದೂರು ದಾಖಲಾಗಿದೆ. ಯಾವ ರೀತಿಯಾಗಿ ಷಡ್ಯಂತ್ರ ನಡೆದಿತ್ತು, ಯಾವ ರೀತಿಯಾಗಿ ಆತನನ್ನ ಕರೆಸಿಕೊಳ್ಳಲಾಗಿತ್ತು, ಪ್ರತಿಯೊಂದು ಪೆನ್ ಟು ಪೆನ್ ವಿಚಾರವನ್ನ ಎಳೆ ಎಳೆಯಾಗಿ ನಿಮ್ಮ ಪವರ್ ಟಿವಿ ನಿಮ್ಮ ಮುಂದೆ ಇಟ್ಟಿತ್ತು. ಅಧಿಕೃತವಾಗಿ ಈಗ ಸಂತ್ರಸ್ತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ ಅನ್ನುವಂತ ವಿಚಾರ ತಿಳಿದು ಬರ್ತಾ ಇದೆ. ಹೊಳೆನರಸೀಪುರ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ದೂರು ದಾಖಲಾಗಿದೆ. ಯಾಕೆ ಅಂತಂದ್ರೆ ಈ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲೇ ಇದನ್ನ ಆತ ಮೇಲ್ ಕೂಡ ಮಾಡಿದ ಅನ್ನುವಂತ ವಿಚಾರವನ್ನ ನಾವು ಗಮನಿಸ್ತಾ ಇದ್ವಿ. ಒಂದ್ ಕಡೆ ಪ್ರಜ್ವಲ್ ಬಳಿಕ ಸೂರಜ್ ರೇವಣ್ಣ ಕೂಡ ಅರೆಸ್ಟ್ ಆಗ್ತಾರಾ ಅನ್ನುವಂತ ಪ್ರಶ್ನೆ. ಅದರ ಜೊತೆಗೆ ಈಗ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಅಧಿಕೃತವಾದಂತ ದೂರು ಕೊಡುವಂತ ಕೆಲಸವನ್ನ ಆ ನೊಂದಿರುವಂತ ಸಂತ್ರಸ್ತ ಮಾಡಿದ್ದಾನೆ. ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಸಲ್ಲಿಂಗ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಹೊಳೆನರಸೀಪುರ ಠಾಣೆಗೆ ಸಂತ್ರಸ್ತ ಬಂದಿದ್ದಾನೆ. ಅಧಿಕೃತವಾಗಿ ದೂರು ಕೊಟ್ಟಿದ್ದಾರೆ. ಏನಾಗಿತ್ತು, ಯಾವ ರೀತಿಯಾಗಿ ಘಟನೆ ಸಂಭವಿಸಿತ್ತು, ಎಷ್ಟು ನೋವಾಗಿತ್ತು, ಪ್ರತಿಯೊಂದು ವಿಚಾರವನ್ನು ಕೂಡ ಆತ ಎಳೆ ಎಳೆಯಾಗಿ ರಾಜ್ಯದ ಜನರ ಮುಂದೆ ಆತ ಬಿಚ್ಚಿಟ್ಟಿದ್ದ. ಸೊ ಈಗ ಅಧಿಕೃತವಾದಂತ ಒಂದು ಕಂಪ್ಲೇಂಟ್ ಫೈಲ್ ಆಗಿದೆ. ಎಲ್ಲಿ? ಹೊಳೆನರಸೀಪುರದ ಗ್ರಾಮಾಂತರ ಠಾಣೆಯಲ್ಲಿ ಅಧಿಕೃತವಾದಂತ ಕೇಸ್ ಫೈಲ್ ಆಗಿದೆ. ಸೊ ನೋಡಿ, ನಾವು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಸೂರಜ್ ರೇವಣ್ಣ ವಿರುದ್ಧದ ಈ ಸಲ್ಲಿಂಗ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾದಂಥ ದೂರನ್ನ ಕೊಡೋದಕ್ಕೆ ಬಂದಿರುವಂಥ ಸಂದರ್ಭವನ್ನ ನಾವು ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಈ ಎಚ್ ಡಿ ರೇವಣ್ಣ ಅವರ ಕುಟುಂಬದ ವಿಚಾರವಾಗಿ ನಾವು ನೋಡ್ತಾ ಇದ್ವಿ. ಅಂದ್ರೆ ಈಗ ಪ್ರಜ್ವಲ್ ರೇವಣ್ಣ ವಿಚಾರ, ಅದರ ಜೊತೆಗೆ ಎಚ್ ಡಿ ರೇವಣ್ಣ, ತಾಯಿ ಭವಾನಿ ರೇವಣ್ಣ ಎಲ್ಲರದ್ದು ಒಂದೊಂದು ರೀತಿಯಾದಂಥ ಫಜೀತಿ. ಯಾಕೆ ಅಂತಂದ್ರೆ ಈ ಅತ್ಯಾಚಾರ ಮತ್ತು ಅಪಹರಣ ಪ್ರಕರಣದಲ್ಲಿ ಈಗ ಆಲ್ರೆಡಿ ವಿಚಾರಣೆಯನ್ನ ಪ್ರಜ್ವಲ್ ರೇವಣ್ಣ ಎದುರಿಸ್ತಾ ಇದ್ದಾರೆ, ಮಾಜಿ ಸಂಸದರು. ಮತ್ತೊಂದು ಕಡೆ ತಂದೆ ಎಚ್ ಡಿ ರೇವಣ್ಣ ವಿರುದ್ಧ ಕೂಡ ಲೈಂಗಿಕ ದೌರ್ಜನ್ಯದ ಆರೋಪ ಇದೆ. ಇದನ್ನ ಹೊರತುಪಡಿಸಿ ತಾಯಿ ಭವಾನಿ ರೇವಣ್ಣ ವಿರುದ್ಧ ಕೂಡ ಆ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿಸಿದಂತ ಕೇಸ್ ಫೈಲ್ ಆಗಿದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೂ ಬೇಲ್ ಸಿಕ್ಕಿದೆ. ಗನಿಕಡ ಫಾರ್ಮ್ ಹೌಸ್ ನಲ್ಲಿ ಸಂತ್ರಸ್ತರ ಮೇಲೆ ಸೂರಜ್ ಅತ್ಯಾಚಾರ ಮಾಡಿದ್ರು. ಜೂನ್ 16ರಂದು ಲೈಂಗಿಕ ದೌರ್ಜನ್ಯ ನಡೆಸಿರುವಂತ ಆರೋಪವನ್ನ ಆ ನೊಂದಿರುವಂತ ಸಂತ್ರಸ್ತ ಮಾಡಿದ್ದಾನೆ. ಮತ್ತೊಂದು ಕಡೆ ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಎಂಎಲ್ಸಿ ಸೂರಜ್ ರೇವಣ್ಣ ಷಡ್ಯಂತ್ರ ರೂಪಿಸಿದ್ರ. ಸಂತ್ರಸ್ತನಿಗೆ ಮದರ್ ಡೈರಿಯಲ್ಲಿ ಕೆಲಸ ನೀಡೋದಾಗಿ ಆಫರ್ ಕೊಟ್ಟಿದ್ರು.
ನಿನ್ನ ಲೈಫ್ ಅನ್ನ ಸೆಟಲ್ ಮಾಡ್ಕೊಡ್ತೀನಿ ಅನ್ನುವಂತ ಆಫರ್ ಅನ್ನ MLC ಸೂರಜ್ ರೇವಣ್ಣ ಕೊಟ್ಟಿದ್ರು. ಈ ಆಫರ್ ಅನ್ನ ಕೊಟ್ಟು, ಈ ಆಮಿಷವನ್ನ ಕೊಟ್ಟು, ಅಂದ್ರೆ ನೀನ್ ಲೈಫ್ ಸೆಟ್ಲ್ ಮಾಡ್ತೀನಿ, ನೀನೇನ್ ತಲೆ ಕೆಡಿಸ್ಕೋಬೇಡ. ಇದೇನು ಅವ್ರ ತಂದೆ ಹೇಳ್ತಾ ಇದ್ರಲ್ಲ, HD ರೇವಣ್ಣ ಅವ್ರು ಹೇಳಿದಾಗೆ ಯಾವುದೋ 4 ವರ್ಷ 5 ವರ್ಷ ಹಿಂದಿನ ಘಟನೆ ಅಲ್ಲ ಇದು. ಜಸ್ಟ್ 1 ವಾರದ ಹಿಂದೆ ನಡೆದಿರುವಂತ ಘಟನೆ ಇದು. ಸಂತ್ರಸ್ತನಿಗೆ ಮದರ್ ಡೈರಿಯಲ್ಲಿ ಕೆಲಸ ನೀಡ್ತೀನಿ ಅನ್ನುವಂತ ಆಫರ್ ಅನ್ನ MLC ಸೂರಜ್ ರೇವಣ್ಣ ಕೊಟ್ಟಿದ್ರು. ನಿನ್ನ ಲೈಫ್ ಅನ್ನ ಸೆಟ್ಲ್ ಮಾಡ್ಕೊಡ್ತೀನಿ ಅನ್ನುವಂತ ಆಫರ್ ಅನ್ನ ಈ ಸೂರಜ್ ರೇವಣ್ಣ ಕೊಟ್ಟಿದ್ರು. ಈ ಆಫರ್ ಅನ್ನ ಕೊಟ್ಟು ಗನ್ನಿಕಡ ಫಾರ್ಮ್ ಹೌಸ್ ನಲ್ಲಿ ಆತನನ್ನ ಕರೆಸಿಕೊಂಡು ಆ ನಂತರದಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ. ಸೊ ಪ್ರಜ್ವಲ್ ಬಳಿಕ ಸೂರಜ್ ರೇವಣ್ಣ ಕೂಡ ಅರೆಸ್ಟ್ ಆಗ್ತಾರಾ ಹಾಗಾದ್ರೆ? ಯಾಕಂದ್ರೆ ನಾವು ಆಗ್ಲೇ ಗಮನಿಸ್ತಾ ಇದ್ವಲ್ಲ, ಈಗಾಗಲೇ ಸಹೋದರ ಪ್ರಜ್ವಲ್ ರೇವಣ್ಣ ರೇಪ್ ಕೇಸ್ನಲ್ಲಿ ಜೈಲ್ ಪಾಲಾಗಿದ್ದಾರೆ. ಈ ರೇಪು ಜೊತೆಗೆ ಕಿಡ್ನಾಪು ಈ 2 ಪ್ರಕರಣದಲ್ಲಿ ತನಿಖೆಯನ್ನ ಫೇಸ್ ಮಾಡ್ತಾ ಇದ್ದಾರೆ. ತಂದೆ HD ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಇದೆ. ಅವರು ಕೂಡ ಜೈಲಲ್ಲಿ ಹೋಗಿ ಜೈಲಲ್ಲಿ ಇದ್ದು ಆ ನಂತರ ಜಾಮೀನು ಪಡ್ಕೊಂಡು ಸದ್ಯ ಜಾಮೀನಿನ ಮೇಲೆ ಹೊರಗಿದ್ದಾರೆ. ತಾಯಿ ಭವಾನಿ ರೇವಣ್ಣ ವಿರುದ್ಧ ಸಂತ್ರಸ್ತೆ ಅಪಹರಣ ಪ್ರಕರಣ ಕೂಡ ದಾಖಲಾಗಿತ್ತು. ಅವರು ಅಪ್ಸ್ಕ್ಯಾಂಡ್ ಆಗಿದ್ರು. ಎಲ್ಲಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಯಾವ ವಿಚಾರವೂ ಕೂಡ ಗೊತ್ತಿರಲಿಲ್ಲ. ಯಾವಾಗ ಅವರು ಆ ಜಾಮೀನು ಅರ್ಜಿ ತಿರಸ್ಕೃತ ಆಯ್ತಲ್ಲ ಮೊದಲ ಬಾರಿಗೆ ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ, ಆಗ ಅವರು ಕಣ್ಮರೆಯಾದಂಥವ್ರು ಮತ್ತೆ ಬಂದು ಈ ಕೇಸ್ಗೆ ಸಂಬಂಧಪಟ್ಟಂತ ತನಿಖೆಗೆ ಅವರು ಹಾಜರಾಗಿದ್ದು ಅದೆಲ್ಲವನ್ನು ಕೂಡ ನಾವು ಗಮನಿಸಿದ್ವಿ. ಬಟ್ ಇಲ್ಲಿ ತಂದೆದು ಜೊತೆಗೆ ಸಹೋದರಂದು ತಾಯಿದು ಈ ರೀತಿಯಾದಂಥ ಪ್ರಕರಣಗಳು ಅದರ ಜೊತೆಗೆ ತನಿಖೆಯನ್ನ ಫೇಸ್ ಮಾಡ್ತಾ ಇದ್ರೆ, ಇದೆಲ್ಲದರ ನಡುವೆ ಅದು ಮೊನ್ನೆ ಆಗಿರುವಂಥದ್ದು, ಅಂದ್ರೆ ಇತ್ತೀಚೆಗಷ್ಟೇ ಜೂನ್ 16ರಂದು ಲೈಂಗಿಕ ದೌರ್ಜನ್ಯ ನಡೆಸಿರುವಂಥ ಆರೋಪವನ್ನ ಸದ್ಯ MLC ಸೂರಜ್ ರೇವಣ್ಣ ಅವರು ಫೇಸ್ ಮಾಡ್ತಾ ಇದ್ದಾರೆ. ಇವರ ವಿರುದ್ಧ ಮಾಡಿರುವಂಥ ಈ ಆರೋಪ ಏನಿದೆ, ಯಾಕಂತಂದ್ರೆ ನೀನು ಲೈಫ್ ಸೆಟ್ಲ್ ಮಾಡ್ತೀನಿ, ಈ ಮದರ್ ಡೈರಿಯಲ್ಲಿ ನಿಂಗೆ ಕೆಲಸ ಕೊಡಿಸ್ತೀನಿ. ಸೊ ಸಹಜವಾಗಿ ನೋಡಿ, ಈ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನಲ್ಲಿ ನಾವು ಗಮನಿಸಿದ್ವಲ್ಲ, ಯಾವುದೋ ಒಂದು ಕೆಲಸ ಕೇಳ್ಕೊಂಡು ಬಂದು ಅಥವಾ ಏನೋ ಒಂದು ಸಹಾಯಕ್ಕಾಗೋ ಅವರನ್ನು ಭೇಟಿ ಮಾಡಿದ್ರೆ ನಮ್ಗೇನೋ ಒಂದು ಒಳ್ಳೇದಾಗತ್ತೆ ಅಥವಾ ನಮ್ಗೇನೋ ಒಂದು ಸಹಾಯ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಹೋಗಿ ಅಲ್ಲಿ ಯಾವ ರೀತಿಯಾಗಿ ಹೆಣ್ಣು ಮಕ್ಕಳು ಈ ಸಂತ್ರಸ್ತೆಯರು ಎಷ್ಟು ನೊಂದು ಬೆಂದಿದ್ರು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಅಗೇನ್ ಇಲ್ಲಿ ಈ MLC ಸೂರಜ್ ರೇವಣ್ಣ ಅವರು ಕೂಡ ಅದೇ ವಿಚಾರ ಅಂದ್ರೆ, ಬಟ್ ಇಲ್ಲಿ ಒಂದು ಸ್ವಲ್ಪ ಕಹಾನಿ ಬೇರೆ ಥರ ಇದೆ ಅಷ್ಟೇ. ಸೊ ನಿನ್ನ ಲೈಫ್ ಸೆಟ್ಲ್ ಮಾಡ್ತೀನಿ, ನಿನಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಿರೋ ಥರ ನೋಡ್ಕೋತೀನಿ ಪ್ರತಿಯೊಂದು ವಿಚಾರ. ಯಾಕಂದ್ರೆ ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ನೊಂದು ಬೆಂದಿರುವಂಥ ಸಂತ್ರಸ್ತ ನಮ್ಮ ಪವರ್ TV ಸ್ಟುಡಿಯೋದಲ್ಲಿ ಕೂತು ಎಳೆಯಾಗಿ ವಿವರಿಸಿದ್ದ ಏನೆಲ್ಲ ನಡೆದಿತ್ತು, ಏನೆಲ್ಲ ಆಗಿತ್ತು, ಅಲ್ಲಿ ಅವ್ರು ಆ ರೀತಿಯಾಗಿ ಬಿಹೇವ್ ಮಾಡಬೇಕಾದ್ರೆ ನನಗೆ ಯಾವ ರೀತಿ ಗಾಬರಿ ಆಗಿತ್ತು, ನನಗೆ ಗಾಬರಿ ಆದಂಥ ಸಂದರ್ಭದಲ್ಲಿ ಆತ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದ, ಹೆದರ್ಕೋಬೇಡ ಏನೂ ಆಗಲ್ಲ. ಅದ್ರ ಜೊತೆಗೆ ಒಂದಷ್ಟು ಷಡ್ಯಂತ್ರವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಯಾಕಂತಂದ್ರೆ ಆ ವಾಟ್ಸಾಪ್ ಚಾಟ್ಗಳನ್ನು ನಾವು ತೋರಿಸಿದ್ವಿ ನಿಮಗೆ. ಅದರ ಜೊತೆಗೆ ಈ ಫೋನ್ನಲ್ಲಿ ಮಾತಾಡಿರುವಂಥ ಸಂಭಾಷಣೆಗಳನ್ನು ಕೂಡ ನಾವು ನಿಮಗೆ ಕೇಳಿಸಿದ್ವಿ. ಸೊ ಆ ಎಲ್ಲ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಷಡ್ಯಂತ್ರ ನಡೆಸಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಟ್ ಈಗ ಅಫಿಷಿಯಲ್ ಆಗಿ ಅಧಿಕೃತವಾಗಿ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ದೂರನ್ನ ದಾಖಲು ಮಾಡಿದ್ದಾನೆ ಆ ನೊಂದಿರುವಂಥ ಸಂತ್ರಸ್ತ. ಸೊ ಒಂದ್ ಕಡೆ ನಾವು ಈ ಗನ್ನಿಕಡ ಫಾರ್ಮ್ ಹೌಸ್ನಲ್ಲಿ ಏನೆಲ್ಲ ಆಗಿತ್ತಲ್ಲ ಜೂನ್ 16ನೇ ತಾರೀಕು ಅವತ್ತು ಏನು ನಡೆದಿತ್ತು, ಈ ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲೇನೆ ಆ ಒಂದು ಕಂಪ್ಲೇಂಟ್ನ ಪ್ರತಿ ಏನಿರುತ್ತೆ ಅದನ್ನು ಮೇಲ್ ಮಾಡುವಂಥ ಕೆಲಸವನ್ನು ಕೂಡ ಆ ಸಂತ್ರಸ್ತ ಮಾಡಿದ್ದ. ಮತ್ತೊಂದು ಕಡೆ ಇವತ್ತು ಅಧಿಕೃತವಾಗಿ ಆತ ಠಾಣೆಗೆ ತೆರಳಿ ಹೊಳೆನರಸೀಪುರದ ಗ್ರಾಮಾಂತರ ಠಾಣೆಗೆ ತೆರಳಿ ಕಂಪ್ಲೇಂಟನ್ನು ಫೈಲ್ ಮಾಡಿದ್ದಾನೆ. ಈಗ ಸದ್ಯಕ್ಕೆ ನಮ್ಮ ಮುಂದೆ ಕಾಡ್ತಾ ಇರುವಂಥ ಒಂದಷ್ಟು ಪ್ರಶ್ನೆಗಳು ಏನು ಅಂತ ಅಂದರೆ, ಯಾಕೆ ಅಂತಂದರೆ ತಮ್ಮ ಕುಟುಂಬದಲ್ಲಿ ಏನಾಗ್ತಾ ಇದೆ, ಇಲ್ಲಿ ಮಾಜಿ ಪ್ರಧಾನಿಗಳಾದಂಥ ತಮ್ಮ ತಾತ ಏನಿದ್ದಾರೆ ಅವರ ಮೇಲಿರುವಂಥ ಗೌರವ ಇದ್ಯಾವುದು ಕೂಡ ಲೆಕ್ಕಕ್ಕಿಲ್ಲ. ಯಾಕಂತಂದ್ರೆ ಇದೇನೋ ಹಳೆಯದು ಮತ್ತೊಂದು ಅಂತ ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಜೂನ್ 16 ಇವತ್ತು 22ನೇ ತಾರೀಕು ಅಂದರೆ ಎಷ್ಟು ದಿವಸದಲ್ಲಿ ಆಗಿರುವಂಥ ಘಟನೆ ಇದು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಯಾಕಂತಂದ್ರೆ ಮೊದಲಿಗೆ ಪ್ರಜ್ವಲ್ ರೇವಣ್ಣ ಅವರ ಕೇಸು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅದನ್ನ ಬ್ರೇಕ್ ಮಾಡಿದ್ದು ಕೂಡ ನಿಮ್ಮ ಪವರ್ TV. ಬೇರೆ ಯಾವುದೇ ಚಾನೆಲ್ಗಳು ಮಾಡಿದಂಥ ಕೆಲಸಗಳನ್ನ ಪ್ರತಿ ಬಾರಿ ಮಾಡುವಂಥದ್ದು ಕೂಡ ನಿಮ್ಮ ಪವರ್ TV. ಅದೇ ರೀತಿಯಾಗಿ ಈ ಕೇಸನ್ನು ಕೂಡ ಅಂದ್ರೆ ಈ ಒಂದು ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ನಡೆಸಿರುವಂಥ ಆರೋಪದ ಈ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ಕೂಡ ನಿಮ್ಮ ಪವರ್ TV. ಅಗೈನ್ ಇಲ್ಲಿ ಮತ್ತೊಂದು ಇಂಪ್ಯಾಕ್ಟ್ ಏನು ಅಂತಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಅಧಿಕೃತ ದೂರನ್ನ ಆ ನೊಂದಿರುವಂಥ ಸಂತ್ರಸ್ತ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲು ಮಾಡಿದ್ದಾನೆ ಅಧಿಕೃತವಾಗಿ.
ಯಾಕೆ ಅಂತಂದ್ರೆ ನಾವು ಗಮನಿಸಿದ್ವಲ್ಲ, ಈ ಪ್ರಜ್ವಲ್ ರೇವಣ್ಣ ಕೇಸ್ ಬಂದಂತ ಸಂದರ್ಭದಲ್ಲಿ ಇದು 4 ರಿಂದ 5 ವರ್ಷದ ಹಿಂದೆ ನಡೆದಿರುವಂಥದ್ದು ಅಥವಾ ತುಂಬಾ ಹಳೇದಿದು, ಈಗ ಬೇಕು ಅಂತ ಹೇಳಿ ಚುನಾವಣೆ ಹತ್ರ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾದಂಥ ಕೆಲಸ ಆಗ್ತಾ ಇದೆ. ಯಾವುದೇ ಸಂದರ್ಭದಲ್ಲಿ ಅಥವಾ ಯಾವುದೇ ಟೈಮ್ನಲ್ಲಿ ತಮ್ಮ ಕುಟುಂಬದ ವಿರುದ್ಧ ಈ ರೀತಿಯಾದಂಥ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಅವರು ಹೇಳುವಂಥದ್ದು ಒಂದೇ ಒಂದು, ರಾಜಕೀಯವಾಗಿ ನಮ್ಮನ್ನ ಮುಗಿಸೋದಕ್ಕೆ ನೋಡ್ತಾ ಇದ್ದಾರೆ, ಒಂದಷ್ಟು ಕಾಣದ ಶಕ್ತಿಗಳು ನಮ್ಮನ್ನ ಮುಗಿಸೋದಕ್ಕೆ ನೋಡ್ತಾ ಇದೆ ಅನ್ನುವಂಥದ್ದನ್ನ ಪದೇ ಪದೇ ಎಚ್ ಡಿ ರೇವಣ್ಣ ಅವರು ಹೇಳಿರುವಂಥದ್ದನ್ನ ನಾವು ಬಹಳಷ್ಟು ಸಂದರ್ಭದಲ್ಲಿ ಗಮನಿಸಿದೀವಿ.